ಎಲ್ಲ ಕೈಲಿ ವಾಸ್ ಮಾಡಿದ್ರೆ ಇವಳು ಕಾಲಲ್ಲಿ ವಾಸ್ ಮಾಡ್ತಾವಳೆ ಬಟ್ಟೆಯ. ಎಲ್ಲ ರೆಡಿ ಆಲೆ ತಿಂಡಿ ಎಲ್ಲ ಗಮ್ಮಂತ ಚಕ್ಲಿ ನಿಪ್ಪಟ್ಟು ಏನೇನು ಮಾಡ್ತಾ ಇದ್ರಿ? ಹಾಯ್, ವೆಲ್ಕಮ್ ಟು ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್. ಈ ಬ್ಲಾಗ್ ವಿಶೇಷತೆ ಬಂದು ಉಪಸ್ತಬ್ಬ. ಉಪಸ್ತಬ್ಬ ಅಂದರೆ ಹಳ್ಳಿ ಕಡೆ ಒಂಥರ ಇದೇ ಬೇರೆ, ಏನೋ ಒಂಥರ ಸಿಕ್ಕಾಪಟ್ಟೆ ಖುಷಿ ಆಯ್ತದೆ ಹಬ್ಬಗಳು ಅಂತಂದ್ರೆ. ಅದು ಉಪಸ್ತಬ್ಬ ಮತ್ತು ಮರಲಮ್ಮಿ ಹಬ್ಬ. ಆಗ ಸಿಕ್ಕಾಪಟ್ಟೆ ಜೋರಾಗಿ ಮಾಡ್ತಿರೋ ನೆಂಟರುಗಳು ಬಂದರೆ ಒಂದೊಂದು ಹೆಂಗೆ ಅಂತಂದ್ರೆ ಒಂದು ವಾರ ಮುಂಚೆನೇ ಬರೋರು. ಆ ಕ್ರೇಜು, ಆ ಜೋಸೆ ಬೇರೆ ಇತ್ತು ಆಗ. ಬಟ್ ಈಗೆಲ್ಲ ಸಿಕ್ಕಾಪಟ್ಟೆ ಕಮ್ಮಿ. ಹಬ್ಬ ಅಂತಂದ್ರೂ ಹಿಂಗೆ ಬರ್ತಾರೆ, ಬಂದ್ಬಿಟ್ಟು ಅಯ್ಯೋ ಡೈರಿಗೆ ಹಾಲು ಕರಿಬೇಕು ಅಂತ ಹೊಂಟೆ ಹೋಯ್ತಾರೆ. ಒಂದು ದಿನ ಕೂಡ ಇರೀಕಿಲ್ಲ. ಆ ಥರ ಇವಾಗ ಅಲ್ಲೇ ಎಲ್ಲ ಮನೆಗಳಲ್ಲೂ ಸಿಕ್ಕಾಪಟ್ಟೆ ಒಂದು ಜೋರಾಗಿ ನಡೀತಾ ಇದೆ. ಮನೆ ದುಂಬು ಧೂಳು ಹೊಡೆಯೋದಾಗಿರ್ಬೋದು, ಮತ್ತು ಮಾಮೂಲಿ ಪಾತ್ರೆಗಳೆಲ್ಲನೇ ಪ್ರತಿಯೊಂದು ಪಾತ್ರೆ ಎಲ್ಲನೇ ಬಿಳಿಕೊಳ್ಳೋದಾಗಿರ್ಬೋದು. ಈಗಾಗಲೇ ನಮ್ಮ ಶಂಕರಪ್ಪ ಒಂದು 10 ಸೇರು ಕಜಾಯ ಊದವನೆ, 10 ಸೇರು ನಿಪ್ಪಿಟ್ಟು ಊದವನೆ, 10 ಸೇರು ಚಿಕನ್ ಉಂಡೆ ಊದವನೆ. ಎಷ್ಟು ಸೇರು ಊದದಿ? 20 ಸೇರು ಎಲ್ಲರಿಂದನೂ ಇಲ್ಲ ಒಂದೊಂದೇ ಎಲ್ಲರಿಂದ ಹಾಗೆ ಸೇರ್ಲೆಕ್ಕ ಕಜಾಯ ಉಯ್ಯುವಂಥದ್ದು ಎಲ್ಲ ಮೊದಲೇ ಎಲ್ಲ ಮರಿ ಎಲ್ಲನೇ ಬುಕ್ ಮಾಡ್ಕೊಬಿಟ್ಟಿರ್ತಾರೆ. ಸುಮಾರು ಹಬ್ಬ ಇನ್ನೂ ಒಂದು ತಿಂಗಳದೆ ಅಂತ ಅನ್ನುವಂಗೆ ಲೆಕ್ಕ ಬರ್ಕೊಬಿಟ್ಟಿರ್ತಾರೆ. ನಿನ್ಗೆ ಎಷ್ಟು ಬೇಕು, ನಿನ್ಗೆ ಎಷ್ಟು ಬೇಕು, ನಿನ್ಗೆ ಎಷ್ಟು ಬೇಕು ಅಂತ. ಅದರಲ್ಲೂ ಈ ಥರ ಇರುವ ಮರಿ ಅಂತ ಬಿಡೋದೇ ಇಲ್ಲ. ಇಂಥವ ಒಬ್ಬೊಬ್ಬರು ಸಾಕುವ ಮನೆಗೆ ಅಂತ ಅಂದ್ಬಿಟ್ಟು ಇಂಥದ್ದು ಒಂದೊಂದು ಕುಯ್ಕೋತಾರೆ. ಇನ್ನು ಕೆಲವರು ಸಾಕಾಗಲ್ಲ ಅಂತ ಇನ್ನು ದೊಡ್ಡಕ್ಕಿಂತ ಅಲ್ಲಿ ದೊಡ್ಡಾಡೋದಲ್ಲ ಅಂಥವೇನಾರ ಗಿಡ್ಡಾಡಿದ್ರೆ ಅಂಥವ ಒಮ್ಮೆ ಕುಯ್ಕೋತಾರೆ ಮನೆಗೆ. ಇನ್ನು ಕೆಲವರು 1-2 kg 3 kg ಯಾರಿಗಾರ ಹೇಳ್ಕೊಂಡಿದ್ದೆ ಹಂಗೆ ಉಪಸ್ತಬ್ಬದ ಕತೆ ಕಳೆದು ಬಿಡ್ತಾರೆ. ಬೇರೆ ಮಾಮೂಲಿ ಹಿಂಗೆ ಇನ್ನು ಕೆಲವರು ಮರಿಗಳನ್ನ ಮೊದಲೇ ವ್ಯಾಪಾರ ಮಾಡ್ಕೊಂಡು ಬೇರೆ ಊರಿಂದ ವ್ಯಾಪಾರ ಮಾಡ್ಕೊಂಡು ತಗೊಬಂದು ಎಲ್ಲನೇ ಸಾಕೊಂಡಿರ್ತಾರೆ ಕುಯ್ಸೋಕ್ಕೆ ಅಂತಲೇ. ಲಾಭಕ್ಕೋಸ್ಕರನೂ ಕೆಲವೊಬ್ಬರು ಲಾಭ ಮಾಡ್ತಾರೆ, ಕೆಲವೊಬ್ಬರು ಲಾಸ್ ಆಯ್ತಾರೆ. ನಮ್ಮ ಊರ ಕಡೆ ಬಂದು ಮಟನ್ ರೇಟು 600 ಇತ್ತು, 650 ಮಾಡ್ಬಿಟ್ಟವ್ರೆ ಈಗ. ಆಡ್ದು 500 ಇತ್ತು, 600 ಇತ್ತು, ಈಗ 650 ಮಾಡ್ಬಿಟ್ಟವ್ರೆ. 550 ಏನಾಯಿತು, ಆಡ್ದು 550, ಅವತ್ತೊಂದು 600 ರೂಪಾಯಿ ಇತ್ತು. ಈಗ ಅವತ್ತೊಂದು 650 ಮಾಡವ್ರೆ. 600 ರೂಪಾಯಿ ಆಡೊಂದು ಬಾಡ್ ಮಾಡವ್ರೆ. ಆಮೇಲೆ ಕೋಳಿ ಇದಂತೂ ಇಳಿಲೇ ಇಲ್ಲ. ಕೋಳಿ ರೇಟೇ ಇಳಿನಿಲ್ಲ. 180 190 kg. ಮೊಟ್ಟೆ ರೇಟಂತೂ 8 ರೂಪಾಯಿ. ಅದೇನೋಪ್ಪ ಈ ಸಲ ಅದು ಮಳೆಗಾಲ ಇಲ್ಲ, ಅಷ್ಟೊಂದಾರಿ ಬಿಸಿಲು ಹೊಡೀತು. ಅಂಥದ್ರಲ್ಲೂ ಅಂಥ ದಗೆ ಆದ್ರೂ ಕೋಳಿ ರೇಟೇ ಇಳಿನಿಲ್ಲ ಈ ಸಲ. ಇಳಿನಿಲ್ಲ. ಉಪಸ್ತಬ್ಧಲೇ ಈಗ ನಮ್ಮ ಮನೇಲಿ ಎಷ್ಟೋ ಸೇರು ತಿಂಡಿ ಮಾಡುವಂಥದ್ದು ಕೇಳಮ್ಮ. ಎಷ್ಟು ಸೇರು ತಿಂಡಿ ಮಾಡುವಂಥದ್ದು ಕಜಾಯ, ನುಪ್ಪಿಟ್ಟು ಮತ್ತು ಇತ್ಯಾದಿ. ನೋಡೋಣ ಬನ್ನಿ ಇವತ್ತು ಏನು ಸ್ಪೆಷಲ್ಲು. ಎಷ್ಟೆಷ್ಟು ಮಾಡೋಳೋ ಗೊತ್ತಿಲ್ಲ, ಯಾರ್ಯಾರು ಬಂದಾರ ಮಾಡೋಕ್ಕೆ ಅಂತ ಅಂದ್ಬಿಟ್ಟು. ಇನ್ನೂ ದುಂಬು ಧೂಳು ಹೊಡೆದಿಲ್ಲ. ಇನ್ನೂ ಅಲ್ಲಿ ಮನೆ ಕೆಲಸ ಬೇರೆ ನಡೀತೈತೆ. ಬರೀ ನೀರು ಹಿಡಿಯೋದು ಎಲ್ಲ ಕೈಲಿ ವಾಸ್ ಮಾಡಿದ್ರೆ ಇವಳು ಕಾಲಲ್ಲಿ ವಾಸ್ ಮಾಡ್ತಾವಳೆ ಬಟ್ಟೆಯ. ಏನು ಕಲಿಸ್ಲೇ ಏನಿಲ್ಲ. ಚಪಾತಿ ಹಿಟ್ಟನ್ನೇ ಕಲಿಸಾರಂತೆ ಅದು ಯಾವ್ಯಾವುದೋ ವಿಡಿಯೋದಲ್ಲಿ. ಆಮೇಲೆ ಏನೇನೋ ತಿಂಡಿಯ ಈ ಲಕ್ಷಾಂತರ ಜನಕ್ಕೆ ಹಂಚ್ಕೊಂತವ ಹಂಗೆ ಕಾಲಲ್ಲೇ ತುಣ್ಕಂಡು ಅದೇನೇನೋ ಮಾಡಿ. ಆಫ್ ಮಾಡು. ಅಯ್ಯೋ ನಿನ್ಗೆ ಒಂಚೂರು ಅದು ಹೇಳ್ಕೊಡೋದೇ ತಡ. ನೀನು ಕೇಳ್ಬೇಕಾ ಹೋಗಿ. ಎಲ್ಲಿ ಮೊಬೈಲಲ್ಲಿ ನೋಡಿದ? ರಿಯಲಿ ಎಲ್ಲಿ ತಬ್ಬಕ್ಕಕ್ಕೆ ಹೋಗಿದೆ? ಮುಖ ನೀನು ಹೊಲ್ದ ಮಕ್ಕನೇ ಕಾಣೆ ಮುಖ ನೀನು. ಅದೇ ಹಿಂಗೆ ನಿಂತ್ಕೊಂಡು ಹೊಡ್ಕೊಂಡು ಹೊಂಟು ಬಂದಿದೆ. ಅದು ಗೊತ್ತಿಲ್ಲ, ಅದು ಕ್ಯಾರೆಂಟು ಅಂತಲೂ ಗೊತ್ತಿಲ್ವೇನೋ, ಯಾರನ್ನ ಕೇಳಿದೆ. ಕಾಲಲ್ಲಿಯ ಉಪ್ಪಿಟ್ಟು ತಗೊಂಡಾಗ ಹಾಕು. ಅಗ ಕಟ್ಬೇಕಾಗೆ ಇಲ್ಲಿ ಬಂದು ಇಲ್ಲಿ ಮೇಲೆ ಕಟ್ಬಿಟ್ಟು
ಹೇಳ್ತೀಯಲ್ಲ ತಗೊಂಡೋಗಾರು ಹೊತ್ತು ಮನೆಗೆ ಹಾಕ್ಬಿಡ್ತೀನಿ ಅಂತ ಅದೇ ಅಂದ್ರೆ ಇಲ್ಲಿಗ ಸೀಟ್ ನಾನು ಸೀಟ್ ಅಂದ್ಮೇಲೆ ಇನ್ನೆಲ್ಲೂ ಆಗಿಲ್ಲ ಅಂತ ಇದೆ ಅದೇನು ಆಗಿದೆಯಾ ಈಗ ಬಣ್ಣ ಹೊಡೆದವ್ರೆ ಇನ್ನೂ ಬಣ್ಣನೇ ಮಾಡಿಲ್ಲ ನೆನ್ನೆ ಹೊಡೆದಿಲ್ಲ ಬಣ್ಣ ಅದೇ ಹೇಳ್ತಾವಳೆ ಏನೋ ಗಡಿ ಈಗ ಅದೇನೋ ಆಫ್ ಮಾಡೋ ಅದೇ ನಾವು ಆನ್ ಮಾಡಿದ್ದೆ ಆಫ್ ಮಾಡೋ ವಿಡಿಯೋ ಮಾಡ್ದೆ ಇದು ಬಿಟ್ಟು ಮನೆ ತುಂಬ ಹೊಡೆದ ಬರ್ದೆಲ್ಲ ಅಲ್ಲವಲ್ಲ ಇದೊಂದಿಲ್ವಾ ತಗೊಂಡು ಒಮ್ಮೆಗೆಲ್ಲ ನೋಡ್ತವ ಅಲ್ಲಿಂದ ಹಾಕಿ ತಗೊಂಡು ಸುಮ್ಮನೆ ಸದ್ಲಿ ಪದ್ಲಿ ಇಲ್ಲದೇ ಅಲ್ಲೆಲ್ಲ ಹೊಡ್ಕೊಂಡೆ ಹೊಡ್ಕೊಂಡೆ ಇನ್ನು ಇವತ್ತಲ್ಲಿ ಟಿಕೆಟ್ ಹೊಡ್ಸಕ್ಕೆ ಬರ್ತಾರೆ ಅಂತಂದವ್ರೆ ಇನ್ನು ಟಚಪ್ ಬಣ್ಣ ಮಾಡೋದೇ ಅದು ಗೊತ್ತಿ ಬಣ್ಣ ಆದರೆ ಇಲ್ಲೆಲ್ಲ ಇದು ಮಾಡ್ಬೇಕು ನಮಗೆ ಇನ್ನೂ ಅದೆಲ್ಲ ಹೋಗ್ಬೇಕು ಇದೆಲ್ಲ ನಂಗೆ ಕಟ್ಟದೆ ಒಮ್ಮೆಗೆ ಸಿಂಪಲಾಗಿ ಹಿಂಗೆ ಅಂತ ಅಂದ್ಬಿಟ್ಟು ಒಮ್ಮೆಗೆ ಕಸ ಹೊಡ್ಕೊಂಡು ನಮ್ಗೇನೋ ಈ ಕಡೆ ಮನೆ ಕಟ್ಟಿ ಅದಕ್ಕೆ ಇಷ್ಟೇ ಅಂತ ನಾನೆಲ್ಲ ಹೊಡ್ಕೊಟ್ಟೆ ಹೇಳ್ತಾಳೆ ಇವ್ರು ಡಬ್ಬ ಹಾಕ್ಬಿಟ್ಲಂತೆ ನಾನು ಇಲ್ಲ ಅಂತ ಅಂದ್ರೆ ಮುಖನೇ ಬಂತು ಅಲ್ಲಿ ಅಡುಗೆನೇ ಮಾಡಿಕ್ಕಿಲ್ಲ ಡಬ್ಬ ಹಾಕ್ಬಿಟ್ಲಂತೆ ಡಬ್ಬ ಹಾಕ್ಬಿಟ್ಟಿ ಅಂತ ಹೇಳ್ತಾಳೆ ದೊಡ್ಡದಾಗಿ ನಾಳೆ 2 ವರ್ಷ ಆಯ್ತು ಬಡ್ತಿ ಕಟ್ಟಿ ಖಾಲಿ ಅದು ಚಿಕನ್ ಸಾಂಬಾರು ಹಸಿ ಇದೆ ಗ್ರೇವಿ ಹಸಿ ಇದೆ ಅಷ್ಟೇ ಗ್ರೇವಿ ಸಾಂಬಾರು ಎರಡುವೆ ಗ್ರೇವಿ ಹಸಿ ಇದೆ ಗ್ರೇವಿ ಚೆನ್ನಾಗಿತ್ತು ಚೆನ್ನಾಗಿತ್ತು ಗ್ರೇವಿ ಎಣ್ಣೆ ಜಾಸ್ತಿ ಉಳ್ಬಿಟ್ಟೆ ಸಾಂಬಾರ್ದ ತೆಗೆದು ಒಂದ್ಸಲ ಬಿಟ್ಟಿದ್ರೆ ಆಗೋದು 3 ಸಲ ಉಳ್ಬಿಟ್ಟೆ ಇನ್ನೂ ಸಖತ್ತಾಗದು ಅದು ಅದೇ ಮಾಮೂಲಿ ಪಾಮಾಯಿಲ್ ಎಣ್ಣೆ ಎಲ್ಲ ಚಿಕನ್ ಎಣ್ಣೆನೆಯ 1 ಸೌಟ್ ಬಿಡಬೇಕಾಯ್ತು 3 ಸೌಟ್ ಬಿಟ್ಟೆ ಅದರಿಂದ ಹಂಗಾಯ್ತು ಈಗೇನು ಫ್ರಿಡ್ಜಿಗೆ ಮುಡುಗಿರ ತಿಂದಿರೋ ಈಗ ವೈಕಲ್ ಬಿಟ್ಕೊಟ್ಬಿಡ್ತೀನಿ ದುಂಬಾಡ್ದ್ಮೇಲೆ ಇನ್ನೇ ಯಾಕೆ ಎಲ್ಲ ಬೆಳಗ್ಗೆ ತೊಳಿಬೇಕು ಅದಕ್ಕೆ ಇನ್ನೇನು ಇನ್ನಿರೋದು ಇನ್ನು 4 ದಿನ ಎಷ್ಟನೇ ತಾರೀಕು ಕೇಳ 25 ಕತ್ತೆ ಶನಿವಾರ ಮತ್ತೆ ಇನ್ನು ಮುಡಿಕ ಕೂತಿದ್ಯಲ್ಲ ಅತ್ತಾಗೆ ಏನು ಪೀಸು ಗೀಸು ಜಾಸ್ತಿ ಇದ್ರು ಹೊಟ್ಟಬಿಟ್ಟಿಯಾ ಕತ್ಲಿ ಅಂತ ತಲೆ ಒಂದೇ ಇರೋದಕ್ಕ ನಾಲಿ 2 ಮೊಟ್ಟೆ ಮೊಟ್ಟೆ ನನಗೆ ಯಾಕೆ ಬೇರೆ ಹತ್ರ ಮತ್ತೆ ಮೊಟ್ಟೆ ಇದ್ರೆ ನಾಟಿ ಮೊಟ್ಟೆ ಯಾವ ಮೊಟ್ಟೆ ಯಾರಿಗೆ ಬೇಕು ಇದ್ರ ಮೊಟ್ಟೆ ಅನ್ಕೊಬಿದ ನಾಟಿ ಮೊಟ್ಟೆ ರಾತ್ರಿ ಅದು ಇದು ತಿಂದಿರಲ್ಲ ಅಂದ್ಬಿಟ್ಟು ಮೊಟ್ಟೆ ಇಡಿಸ್ಲಿಲ್ಲ ಚಿಕನ್ ಜಾಸ್ತಿ ತಿಂದಿವು ಮಧ್ಯಾಹ್ನ ತಿಂದಿವು ಮೊಸರು ತಗೋಬತ್ತೀನಿ ಮಜ್ಜಿಗೆ ಮೊಸರು ತಗೋಬತ್ತೀನಿ ಒಗ್ಗರಣೆ ಮಾಡೋದು ನನಗೆ ಸಾರು ಬೇಡ ಖಾರ ತಿನ್ನುವಂಗಿಲ್ಲ ಮಾತ್ರ ನೆನ್ನೆದೇನಾಯ್ತು ಮಸ್ತು ಎಣ್ಣೆದೆಲ್ಲ ಒಮ್ಮೈ ಕುಡ್ಕೊಳ್ಳಿಲ್ವ ನಾನು ನೀರಿಗೆ ಒಂಚೂರು ಬಿಡೋದು ನೀರು ಮಾಡ್ಕೊಳ್ಳೋದು ಒಮ್ಮೆಗೆ ಇದು ಯಾರಲ್ಲ ಇವು ಎಷ್ಟಿದೆ ಅಲೆ ಒಂದು ಬಿಸ್ಕೆಟ್ ಮೇಲೆ ತಿನ್ಬೇಡ್ದು ಬಿಸ್ಕೆಟ್ ತಿನ್ಬೇಡ್ದಂತೆ ಏನ 3 ಅಲ್ಲ ಒಂದೊಂದು ತಿನ್ಬೇಕು ಒಂದು ಕೊಡುವಂಗಿಲ್ಲ ಎಲ್ಲ ರೀತಿ ಆದೆ ಚಕ್ಲಿ ನಿಪ್ಪಟ್ಟು ಗಮ್ಮಂತ ಬಂದೆ ಮಾಡದ ಬಿಡು ಇನ್ನ ಧೂಳೆ ಹೊಡೆದಿಲ್ಲ ನೀನು ಯಾವಾಗ ಬಾಕಿ ಇವತ್ತು ಹೊಡೆದು ಬಿಟ್ರೆ ನೀರ್ ಬಂದ್ರೆ ಇವತ್ತೇ ಬೆಳಗ್ತೀನಿ ನಾಳೆ ಬೆಳಿತೀನಿ ಪಟ್ಟಿ ಪಾತ್ರೆ ಎಲ್ಲ ಬೆಳಗ್ತಾ ಇದೀಯಾ ಅಷ್ಟೇ ಮನೆ ಮುಂದ್ಗಡೆ ನೋಡ್ಬೇಕು ಹೆಂಗೆ ಒಂದು 5-6 ಮಂದಿಗೆ ಹಾಕಿ ಮೂಟೆ ಕಟ್ಟೋರಲ್ಲ ನಾವೀಗ ಗುರುಪ್ರಾಸ ತಿರ್ಬೇಕಿಲ್ವಾ ನಾವು ಬೆಳಗ್ಬೇಕಲ್ಲ ಅದಕ್ಕೆ ಇರೋ ರಗ್ಗೆಲ್ಲ ಒಗ್ದಾಕ್ತಾರೆ ಇರೋ ಪಾತ್ರೆ ಎಲ್ಲ ತೊಳೆದಾಕ್ತಾರೆ ಇಡೀ ಮನೆಗೆಲ್ಲ ಬಣ್ಣ ಹೊಡೆದಿ ಆ ದೊಡ್ಡ ಮಟ್ಟದಲ್ಲಿ ಆಗ ಮಾಡ್ತಿದ್ರು ಈಗ ಯಾರು ಬಣ್ಣನೇ ಈಗ ಹೊಡಿಕಿಲ್ಲ ಇದ್ರಲ್ಲಿ ಮಾತ್ರ ಶಿವರಾತ್ರಿ ಮಾತ್ರ ವಾಣೆ ಅಳತೆಗೆ ಮಾತ್ರ ಹೊಡಿಕತ್ತಾರೆ ಒಂದಿಷ್ಟು ಅಗಳಕ್ಕೆ ಈಗ ಯಾರು ಬಣ್ಣನೇ ಹೊಡಿಕಿಲ್ಲ ಮೊದಲೆಲ್ಲ ಬಣ್ಣ ಹೊಡಿಯೋರು ಈಗ ಕಾಣ್ತದಲ್ಲ ಈ ಬಣ್ಣ ಇದೇ ಹಳ್ಳಿ ಕಡೆ ಫೇವ್ರಿಟ್ ಬಣ್ಣ ಅಂತಂದ್ರೆ ಪ್ರತಿ ಹಳ್ಳಿ ಮನೆಗೂ ಇದೇ ಬಣ್ಣ ಇದೇ ಗೋಡೆಗೆ ಇದೇ ಬಣ್ಣ ಹೊಡಿಯೋದು ಸುಮಾರು ಮನೇಲಿ ಅಬ್ಸರ್ವ್ ಮಾಡಿದ್ದೀನಿ ಅದೆಷ್ಟು ರೂಪಾಯಿ ಕಾಣೆ ಗೊತ್ತಿಲ್ಲ ಒನ್ನಲ್ಲಿ ನಾವು ಸುಮಾರು ಸಲ ತಂದು ಹೊಡೆದಿವಿ ನಮ್ಮ ಹಳೆ ಮನೆಗೂ ಇದೇ ಕಲರು ಸೇಮ್ ಇದೆಯಾ ಇದೇ ನಮ್ಮ ಹಳ್ಳಿ ಹಳೆ ಮನೆಗೆಲ್ಲ ಇದೇ ಕಲರು ನೀವು ಹೊಡಿತಿದ್ದು
ಎಲ್ಲ ಅಂದರೆ ಆಗ ಕ್ರೇಜೇ ಬೇರೆ ಬಿಡಿ ಪಟ ಬಿಡೋದು ಅಂತಂದರೆ ಒಂದು ಹೆಸರುವಾಸೆ. ಈಗ ಯಾರು ಪಟ ಈ ಐಕ್ಳು ಒಂದು 5 ರೂಪಾಯಿ ಪಟ ತಗೋತವೆ ಅಂಗಡಿಲೇ, ಒಂದಿಷ್ಟು ಆರಿಸ್ತವೆ ಬರ್ತವೆ. ಆಗ ದೊಡ್ಡ ದೊಡ್ಡರೇ ಪಟ ಕಟ್ಕೊಂಡು ಒಂದು ವಾರ ಮುಂಚೆನೇ ಪಟ ಬಿದ್ರು ಕಳ್ಳಿ ಹಾಲು ಇವೆಲ್ಲ ತಗೊಂಡು ಕಟ್ಕೊಂಡು ಅದೇ ಕ್ರೇಜ್. ಒಂದೊಂದು ಊರಲ್ಲೂ ಯಾವ ಥರ ಪಟ ಹಾರ್ತಿದ್ವು ಅಂತಂದರೆ ಪಕ್ಕದೂರಲ್ಲಿ ಕಾಣವು. ಆ ದೊಡ್ಡ ಮಟ್ಟದಲ್ಲಿ ಪಟನ ಹಾರಿಸ್ತಿದ್ದು, ಆ ಥರ ಕ್ರೇಜ್ ಇತ್ತು. ಈಗೆಲ್ಲ ರೋಡ್ ಸೈಡ್ ಬಿಡೋಕೈತಿಲ್ಲ ಅವೆಲ್ಲ ಇದ್ರ ತರ ಜಾಗ ಇರಬೇಕು. ಊರ ಹತ್ರ ಪಟ ಬಿಟ್ರೆ ಎಷ್ಟೋ ಪಟ ಕಿತ್ಕೊಂಡು ಫಾರೆಸ್ಟ್ ಐತೆ, ಫಾರೆಸ್ಟ್ ಹೊಂಟೋಗವು, ಅಲ್ಲಿ ಹೊಂಟೋಗವು. ಆ ಥರ ಪಟ ಬಿಟ್ಟಿದ್ರಿ. ಈಗೆಲ್ಲ ಅವೆಲ್ಲ ಕನಸಾಗಿ ಹೋಗೋದೆ. ಪಟನ ಬಿಡಕ್ಕೆ ಹೋಗ್ತಿಲ್ಲ. ಎಲ್ಲ ರೆಡಿಲ್ಲ, ಆಲೆ ತಿಂಡಿ ಎಲ್ಲ ಗಮ್ಮಂತ ಚಕ್ಲಿ ನಿಬ್ಬಟ್ಟು. ಏನೇನು ಮಾಡ್ತಾಯಿದ್ರಿ? ಕೋಡ್ಬಳೆ, ಅದೆಂಟೆ ವರ್ಕೆಪುರಿ, ಅದೆಂಟದು ಇದು ಒಳಿಕೆ ಇದಾಗ್ತಿದ್ರಲ್ಲೇ ಕಾಯಿ ತುರಿ ಕರ್ಜಿಕಾಯಿ ಸಖತ್ತಾಗಿರ್ತದೆ. ಕರ್ಜಿಕಾಯಿ ಅಂತೆಲ್ಲ ಮಾಡ್ತಿರುವಾಗ ಈಗೇನು ಮಾಡಿಕ್ಕಿಲ್ಲ. ಎಷ್ಟು ಸೇರ್ ಮಾಡ್ತಾ ಇದ್ದೀರಿ? ನಾನು 2 ರಿಂದ 3 ಸೇರ್ ಮಾಡ್ತಿದ್ದೆ. ಅದಕ್ಕೊಂದು 50 ಸೇರ್ ಹಾಕ್ಬಿಡು ಗ್ರೂಪ್ ರೇಸ್ಗೆ. ಎಲ್ಕ ಒಂದೊಂದು ಚಕ್ಲಿ, ಒಂದೊಂದು ಒಂದೊಂದು ಕಜ್ಜಾಯ ಕೊಟ್ರೆ ಆಯ್ತದೆ. ಒಂದೊಂದು ಬಾಕ್ಸ್ ಆಗಿದ್ದು ಅಷ್ಟೇ. ಆ ಬಾಕ್ಸಲ್ಲಿ ಒಂದಕ್ಕೆ ಚಟ್ನಿ ಉಪ್ಪಿಟ್ಟು ಯಾರಿಗೆ ನೀವು 3 ಸೇರ್ ತಿಂದೀಯಾ? ನೀನೆಷ್ಟು? 5 ಸೇರು 5 ಸೇರು ಕುಡಿ. ಮನೆ ಮಾತ್ಕೊಂಡಿದ್ರೆ ನೀಟಾಗಿ ಇನ್ನೂ ಮಾತಾಡೋದು. ನಿನಗೂ ಅದನ್ನ ಇದು ಒಂದೊಂದು ಪದ್ಲ ಅಂತ ಮಾತಾಡುವೆ. ಓಯ್ ಎಡೆ ಹೇಳ್ತಾಗ ಎಷ್ಟೆಷ್ಟು ಹೇಳಿ ಇಕ್ಕದು? ಒಂದು 20 ಅಷ್ಟು ಮಾತ್ರವಾ? ಒಂದು 20 ಮುಪ್ಪಿಟ್ಟು, ಒಂದು 20 ಚಕ್ಲಿ. ಅದಕ್ಕೆ ಒಂದೊಂದು ಸೇರ್ ಹಾಕ್ಬಿಡು. ಒಂದೊಂದು ಸೇರ್ ಹಾಕೋರು ಜಾಸ್ತಿ ಆಯ್ತವೆ. ಒದ್ಗಿಕ್ಕಿಲ್ಲ ಚಟ್ನಿ ಉಪ್ಪಿಟ್ಟು ಒದ್ಗಿಕ್ಕಿಲ್ಲ ನಿಜವಾಗ್ಲೂ. ಒಂದೊಂದು ಸೇರ್ ಹಾಕೋರು ಒದ್ಗಿಕ್ಕಿಲ್ಲ. ಎಡೆ ಅಳತೆಗೆ ಮಾತ್ರ ಮಾಡಿಬಿಟ್ಟು ಈಗ ಸಿಂಪಲಾಗಿ ದುಂಬು ಹೊಡೆದ್ಬಿಟ್ಟು ಎಷ್ಟು ಪಾತ್ರೆ ಬೇಕು ಅಷ್ಟು ಮಾತ್ರ ತೊಳ್ಕೊಂಡು ಒಂದು ಅರ್ಧ kg ಮಾಂಸ ಕೇಳೀನಿ. ಹೊತ್ತಿಗೆ ಯಾರನ್ನೂ ಕರಿಕಿಲ್ಲ, ಏನಿಲ್ಲ ಈ ಸಲ. ಯಾಕೆಂದರೆ ಇಲ್ಲಿ ನಾವು ಇನ್ನೂ ಪ್ರಿಂಟ್ ಹೊಡಿಸ್ಬೇಕು, ಪ್ರಿಂಟ್ ಕೊಡಬೇಕು. ಅಲ್ಲಿ ಆಸಿಡ್ ವಾಸು ಪಾಲಿಸು ಇನ್ನೂ ಸಣ್ಣ ಸಣ್ಣ ಕೆಲಸಗಳಿದ್ದಾವೆ. ಏನು ಅವೆಲ್ಲ ಐಡಿಯಾಗಳು ಯಾರ್ಯಾರಿಗೆ ಹೇಳ್ಬೇಕು, ಯಾರ್ಯಾರಿಗೆ ಬಿಡಬೇಕು ಒಂದು ಗೊತ್ತಾಯ್ತಿಲ್ಲ. ನನ್ನ ಕತೆ ಹೆಂಗಾಗ್ಬಿಟ್ಟದೆ ಅಂತಂದರೆ ಹೇಳೋ ತೀರೋದು ಹಂಗಾಗ್ಬಿಟ್ಟದೆ. ಅವೆಲ್ಲ ಆಮೇಲೆ ಈ ಅಡುಗೆರ್ಗೆ ಹೆಂಗೆ ಹೇಳೋಣ, ಅವ್ರ ಒಟ್ಟಿಗೆ ಬಡ್ಸೋರಿಗೆಲ್ಲ ಹೇಳೋಣ, ಕ್ಲೀನ್ ಮಾಡೋ ತಮ್ಮಿಂದ ಹೇಳೋಣ, ಹೆಂಗೆ ಹೇಳೋಣ ಅಂತ ಗೊತ್ತಾಯ್ತಾ ಇಲ್ಲ. ಅವೆಲ್ಲ ಹೇಳ್ಬೇಕು. ಅವೆಲ್ಲ ಪ್ರತಿಯೊಂದು ನನ್ನ ಮೇಲೆ ಅವಲಂಬಿ ಆಗಿರುವಂಥದ್ದು. ಪ್ರತಿಯೊಂದು ನಾನೇ ಈಗ ನಮ್ಮೂರಾಗಿದೆ, ನಾವೇ ಬಡಿಸ್ಕೊಂಡು ಇದು ಮಾಡೋದಾಯ್ತು. ಈಗ ಜನ ಜಾಸ್ತಿ, ಕಾರ್ಡ್ ಕೊಡೋಕ್ಕೂ ನಾನೇ ಓಡಾಡಬೇಕು, ಇತ್ತಾಗ ಮೇಂಟೆನೆನ್ಸ್ಗೂ ನಾನೇ ಓಡಾಡಬೇಕು. ಇನ್ನು ಪೂಜಾರಪ್ಪರ ಆಗಿರ್ಬೋದು, ಭಟ್ರು ಇವರೆಲ್ಲ ದೂರದು ಮೊದಲು ಬುಕ್ ಮಾಡುವಂಥರ ಮೊದಲೇ ಬುಕ್ ಮಾಡ್ಕೋಬೇಕು. ಇನ್ನು ಸಣ್ಣ ಪುಟ್ಟ ಇವೆಲ್ಲ ಕಾರ್ಡ್ ಹೊಡಿಸೋದು ಹಂಗೆ ನಡೆದೈತದೆ. ನೆಕ್ಸ್ಟ್ ಮಂತು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನೆಕ್ಸ್ಟ್ ಮಂತು ಗೃಹ ಪ್ರವೇಶ ಡೇಟ್ ಯಾವತ್ತು ಅಂತ ನಿಮಗೆ ಗೊತ್ತಾಗುತ್ತೆ. ಡೇಟೇನು ಈಗ ಸದ್ಯಕ್ಕೆ ಇದು ಮಾಡಲ್ಲ. ಈಗ ಹೇಳಿದ್ನಲ್ಲ ಈ ಕೆಲಸ ಅದಕ್ಕೆ ನಾನು ಏನು ಕರಿಬಿಡ. ಮನೆ ತಾವೆಲ್ಲ ಎಲ್ಲ ಕ್ಲೀನ್ ಮಾಡ್ಬೇಕು. ಮನೆ ಲೀಸ್ಟ್ ಬರ್ದು ಮಾಡ್ಗೋ, ಅರ್ಥ ಆಗುವಂಗೆ. ಚೈನೀಸರ್ ಹಂಗಲ್ಲ ಬರೆಯೋದು, ಅರ್ಥ ಆಗುವಂಗೆ ಯಾವ್ಯಾವುದೋ 1/4 kg 100 ಗ್ರಾಮು 5 ಗ್ರಾಮು ಅಂತ ಬರದೆ ನೀಟಾಗಿ ಮಡ್ಗೋ ಲೀಸ್ಟ್ ಹಾಕ್ಸು. ಲೀಸ್ಟ್ ಹಾಕಿ ಮಡ್ಗೋ, ಹೋದಾಗ ತಗೊಬರ್ತೀನಿ. ಇನ್ನು ಏನೇನು ತರಬೇಕು, ಏನೋ 1 2 ಲೀಟ್ರ್ ಎಣ್ಣೆ ತಂದ್ರೆ ಸಾಕಾದೇನೋ. ಹಾಗೆಲ್ಲ ಚೀಟಿಗೆ 2,500 ರೂಪಾಯಿ ಚೀಟಿ, 10 ಲೀಟ್ರ್ ಎಣ್ಣೆ 15 ಲೀಟ್ರ್ ಎಣ್ಣೆ ಕಾಳು ಕಡ್ಡಿ ಅನ್ಕಂಡು ಅದರಲ್ಲಿ ಚೀಟಿ ಹೆಂಗೆ ಗೊತ್ತಾ, ಅದೆಷ್ಟೋ ಚೀಟಿಗೆ 1 ಚೀಟಿ ಕಾಳು ಕಡ್ಡಿ ಬರ್ತವೆ ಅಂತ ಹೆಂಗಸರು ಕಡಿಸಿ ಇನ್ಯಾವನ ಹೊತ್ಕೊಂಡೋಗೋದು. ಚೀಟಿಯ ಇನ್ಯಾವನ ಹೊತ್ಕೊಂಡೋಗೋದು. 1 ಚೀಟಿ ಹೊಸ ಐಟಮ್ಸ್ ಸಿಗ್ತವೆ ಅಂತ ಅಂದ್ಬಿಟ್ಟು ಆ ಚೀಟಿಲೆಲ್ಲ ಹೊಸಿ ಫ್ರಾಡ್ ಆಗಿಲ್ಲ. ಯಾರ್ಯಾರು ಹೊತ್ಕೊಂಡಾಗಿ ಬೇಕು ಅಂತ ಇವರೇ ಬೇಕಾದ್ರೆ ಮೋಸ ಹೋಗಿ ಪ್ಲಾನಿಂಗಲ್ಲೇ ದುಡ್ಡ ಕಟ್ಟಿಸ್ಕೊಳ್ಳೋದು, ಹೊಂಟೋಗ್ಬಿಡೋದು. ಲಕ್ಷಾಂತರ ರೂಪಾಯಿ ಏನು ಕಮ್ಮಿ ದುಡ್ಡನ್ನೆಲ್ಲ ಒಂದು ಕರೆಕ್ಟಾಗಿ ಒಂದು 10-20 ಊರು ಹಿಡ್ಕೊಬಿಟ್ಟು ಹಿಂಗೆ ಚೀಟಿ ದುಡ್ಡು ಹಾಕಿಸ್ಕೊಂಡ್ರು ಮುಗಿದೋಯ್ತು. ಲಕ್ಷಾಂತರ ರೂಪಾಯಿ ದುಡ್ಡು ಸಿಗ್ತದೆ. ಎಸ್ಕೇಪು ಹಿಂಗೆಲ್ಲ ಚೀಟಿಲೆಲ್ಲ ಮೋಸ ಮಾಡಾಕ್ಬಿಟ್ಟಾರೆ. ಚೀಟಿ ದುಡ್ಡೆಲ್ಲ ಕೊಡೋರು ನಿಯತ್ತ ಕರೆಕ್ಟಾಗಿ ಕೊಡ್ತಾರೆ.
ಆಮೇಲೆ ಏನು ಮಾಡ್ತಾರೆ ಈಗ 1,000-2,000 ಅಷ್ಟೇ ಇನ್ನೇನು ಕೊಡುವಂಗಿಲ್ಲ ಅಂತ ಕಟ್ಸ್ಕೊತಾರೆ. ಆ ಐಟಮ್ ಕೊಡೋದಕ್ಕೆ ಅಯ್ಯೋ ರೇಟ್ ಜಾಸ್ತಿ ಆಗೋಯ್ತು, ರೇಟ್ ಹೆಚ್ಚಿಕೊಬಿಟ್ಟು ಈಗ ನಾವೇನು ಮಾಡೋದ ಅಂತ ಅಂದ್ಬಿಟ್ಟು ಅದಕ್ಕೂ ಇನ್ನೂ 200 ಸೇರಿಸ್ಬೇಕು 300 ಸೇರಿಸ್ಬೇಕು ಅಂತೆಲ್ಲ ಹಂಗೆ ಮೋಸ ಮಾಡೋರು ಅವರೇ. ಏನೋ ಸುಮ್ಮನೆ ಏನೋ ಒಂದಷ್ಟು ದುಡ್ಡು ಕಿತ್ಕೊಳ್ಳುವ ಅಂತ ಹಂಗೆ ಮಾಡೋರು ಅವರೇ. ಕರೆಕ್ಟಾಗಿ ಏನು ದುಡ್ಡು ಕಟ್ಸ್ಕೊತಾರೋ ಅದೇ ದುಡ್ಡು ಪ್ರಾಮಾಣಿಕವಾಗಿ ಕೊಡುವಂಥವ್ರು ಇರ್ತಾರೆ. ಚೀಟಿಲಿ ಉಪಸ್ತಬ್ಧ ಬಾಡಿಗೂ ಹಿಂಗೆ ಚೀಟಿ ಹಾಕ್ತಾರೆ. ಮತ್ತು ಮಾಮೂಲಿ ಏನು ದವಸ ಧಾನ್ಯಗಳು, ತಿಂಡಿ ನಿಪ್ಪಟ್ಟು ಇವೆಲ್ಲನೇ ಮಾಡೋಕ್ಕೆ, ಪದಾರ್ಥಗಳು ಮಾಡೋಕ್ಕೆ ಬೇಕಾಗಿರುವಂಥ ಒಂದು ಸಾಮಗ್ರಿಗಳಿಗೂ ಕೂಡ ಚೀಟಿ ಹಾಕ್ತಾರೆ. ಮೊದಲು ನಾವು ಚೀಟಿ ಹಾಕ್ತಿದ್ದೋ, ಇತ್ತೀಚೆಗೆಲ್ಲ ಚೀಟಿ ಎಲ್ಲನೂ ಬಿಟ್ಬಿಟ್ಟು, ಯಾಕೆಂದರೆ ಹಬ್ಬ ಜೋರಾಗಿ ಮಾಡೋದನ್ನೇ ಬಿಟ್ಬಿಟ್ರು. ಆಗ ಒಂದೊಂದು ಮರಿ ಹೊಡಿತಿದ್ರು, 2 ಮರಿ ಹೊಡಿತಿದ್ರು. ಈಗ 2 kg 3 kg ಬಂದರೆ ಎಲ್ಲೋ ಒಬ್ಬರು ಮರಿ ಹೊಡಿತಾರೆ. ಉಪವಾಸ ಹಬ್ಬನೂ ಅಷ್ಟೇ, ಮಾರ್ಲಮಿ ಹಬ್ಬನೂ ಅಷ್ಟೇ. ನಾವು ಉಪವಾಸ ಮಾಡೋದು, ಕೆಲವು ಹಳ್ಳಿ ಕಡೆ ಮಾರ್ಲಮಿ ಮಾಡ್ತಾರೆ. ಅದೇ ಬಜ್ಜಿ ಮಾಡಿಬಿಟ್ಟು ಬಜ್ಜಿಗೆ 2 ಥರ ಚಟ್ನಿನ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.